ಹೆಣ್ಮಗಳು ತನ್ನ ಗಂಡನ ಶವ ಮುಂದ್ ಹಾಕೊಂಡ್ ಅಳುತ್ತಿದ್ಲು. ಗಂಡನ ಶವ ಮುಂದಿತ್ತು, ಅಳುತ್ತಿದ್ಲು. ಸಣ್ಣ ಮಗು ಅವು ಕೇಳ್ತಿತ್ತು, ನೀ ಇಷ್ಟು ಕೂಗಿ ಕರೆದ್ರು ಯಾಕ ಅಪ್ಪ ಬರುವಲ್ಲಲ್ಲ ಅಂತ. ಮಗು ಸಾವು ಅಂದ್ರೆ ಏನಂತ ಮಗುವಿಗೆ ಗೊತ್ತಿರ್ಲಿಲ್ಲ. ಅವ್ವ ಹಾಡ್ಕೊಂಡು ಅಳುತ್ತಿದ್ಲು. ಮಗ ಕೇಳ್ತಿತ್ತು ಅವು, ಯಾಕ ಅಪ್ಪ ಬರುವಲ್ಲ ಇನ್ನು. ಕಣ್ಣು ಕಾಣದ ತಂದೆ ತಾಯಿಗಳು ತಮ್ಮ ಮಕ್ಕಳ ಶವಗಳನ್ನು ಹುಡುಕ್ತಾ ಇದ್ರು. ಅವಾಗ ಅಶೋಕ ಬರ್ತಾನ ಆ ಸ್ಥಳಕ್ಕ. ಈ ಹೆಣ್ಮಗಳು ಅಳ್ತಿರ್ತಾಳ. ಅಶೋಕ ರಥ ನಿಲ್ಲಿಸಿ ನೋಡ್ತಾನ, ಕೆಳಗಿಳಿತ. ಅವಾಗ ಹೆಣ್ಮಗಳು ಕೇಳ್ತಾಳ, ನೀ ಯಾರು? ಅವಾಗ ಅವ ಅಂತ, ನಾನು ಅಶೋಕ್, ಈ ಕಳಿಂಗವನ್ನು ಗೆದ್ದ ಸಾಮ್ರಾಟ ಅಶೋಕ. ಅವಾಗ ತಾಯಿ ಅಂತಾಳ, ಯಾರ ನಿನಗ ಅಶೋಕ್ ಅಂತ ಹೆಸರಿಟ್ಟವ್ರ ಯಾರು? ನಿನ್ನ ತಾಯಿ ನಿನಗ ಅಶೋಕ್ ಅಂತಾರ ಯಾಕೆ ಹೆಸರಿಟ್ಲಾಕಿ? ಅಶೋಕ ಅನ್ನುವ ಹೆಸರು ಎಷ್ಟು ಸುಂದರ ಐತಿ. ಅಶೋಕ, ಅಂದ್ರ ಇಲ್ಲ, ಶೋಕ ಅಂದ್ರ ದುಃಖ. ಯಾವ ವ್ಯಕ್ತಿ ಇರುವ ಸ್ಥಳದಲ್ಲಿ ದುಃಖ ಇರುವುದಿಲ್ಲವೋ ಅವನಿಗೆ ಅಶೋಕ್ ಅಂತ ಕರಿಬೇಕು. ನೀನು ದುಃಖದ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿಯಲ್ಲ, ನಿನ್ನ ತಾಯಿ ನಿನಗ ಅಶೋಕ್ ಅಂತಾರ ಯಾಕೆ ಹೆಸರಿ? ಸರೋವರ ಇರ್ತೈತಿ. ಸರೋವರ ಈ ಕುರಿ ಹೋಗಿ ನೀರು ಕುಡಿತಾವ್. ನೀವು ನೋಡ್ರಿ ಹೆಂಗ್ ಕುಡಿತಾವ್. ಸುಮ್ನೆ ಎರಡ ಕಾಲ್ ಸ್ವಲ್ಪ ಊರಿರ್ತೈತಿ, ಕಾಲ್ ಒಳಗಿಟ್ಟಿರೋದಿಲ್ಲ. ಕೆರ್ಯಾಗ ಕಾಲ್ ಇಟ್ಟಿರೋದಿಲ್ಲ, ಮಡಿಚಿ ಕುಡಿತೈತಿ. ಅದೇ ಒಂದ್ ಆಕಳ ಬರ್ತೈತಿ, ಎತ್ತು ಬರ್ತೈತಿ, ಸುಮ್ನೆ ಎರಡ ಪಾದ ಇಟ್ಟು ಕುಡಿತೈತಿ. ಆಮೇಲೆ ಇದು ಬಂತ ನೋಡ್ರಿ, ಮೂರನೇದ್ ಎಮ್ಮೆ. ಒಳಗ್ ಹೋಗಿ ಕೆರಿ ಎಲ್ಲ ಗೊಡಗ್ ಎಬ್ಬಿಸಿ ತಾನೂ ಕುಡಿಲಿಲ್ಲ, ಮಂದಿಗೆ ಕುಡಿಯೋರಿಗೆ ಬಿಡ್ಲಿಲ್ಲ. ಹಂಗ ನಮ್ಮೂರ್ ಅನ್ನೋದು ಇದೊಂದು ಸ್ವಚ್ಛ ತಿಳಿ ನೀರಿನ ಸರೋವರ. ಇದು ನಾವು ಬದುಕಬೇಕು, ಇನ್ನೊಬ್ಬರಿಗೆ ಬದುಕೋರಿಗೆ ಬಿಡಬೇಕು. ಆದ್ರೆ ನಮ್ಮೂರ್ ಕೆಡಿಸಬಾರದು, ಕೆಡಿಸಲಾರ್ದಂಗ ನಾವು ಬದುಕಬೇಕು. ಇದು ಜೀವನ. ಕೆಡಿಸಬಾರದು. ದೇವ್ರು ಏನ್ ಮಾಡಿಟ್ಟಾನ ಅದನ್ನ ಕೆಡಿಸಬೇಡ ಅಷ್ಟೆ. ಇರಾನ್ ದೇಶದೊಳಗ ಅದಕ್ಕೊಂದು ಹೆಸರಿಟ್ಟ, ವಾಲ್ ಆಫ್ ಕೈಂಡ್ನೆಸ್. ಅದಕ್ಕೆ ಹೆಸರೇನಿಟ್ಟ? ವಾಲ್ ಆಫ್ ಕೈಂಡ್ನೆಸ್, ಕರುಣೆಯ ಗೋಡೆ ಅಂತ ಹೆಸರಿಟ್ಟ. ಎಷ್ಟ್ ಚಂದ ಐತ್ ನೋಡಿ ಹೆಸರು. ಅದರ ಮ್ಯಾಲೊಂದು ಲೈನ್ ಬರ್ಸದ, ಲೀವ್ ವಾಟ್ ಯು ಡೋಂಟ್ ನೀಡ್, ಟೇಕ್ ವಾಟ್ ಯು ಡೂ. ಕರುಣೆಯ ಗೋಡೆ ಅಂತ ಒಂದು ಗೋಡೆ ಕಟ್ಟಿ ಅದ್ರ ಮೇಲೆ ಹೆಸರು ಬರದ, ಕರುಣೆಯ ಗೋಡೆ ಅಂತ ಬರೆದು ಅದ್ರ ಮ್ಯಾಲ ಬರದ ಏನು ಅಂದ್ರ, ಜನಗಳಿಗೆ ತಿಳಿಸಿಕೊಟ್ಟ, ನಿಮಗೆ ಏನೇನು ಬ್ಯಾಡಾಗ್ಯಾವ ಮನ್ಯಾಗ, ಬಟ್ ಇರ್ಬಹುದು, ಸೋಫಾ ಸೆಟ್ ಇರ್ಬಹುದು, ಕುರ್ಚಿ ಇರ್ಬಹುದು, ಅನ್ನ ಇರ್ಬಹುದು, ನಿಮಗೆ ಏನ್ ಹೆಚ್ಚಾಗೈತಿ ಬ್ಯಾಡಾಗೈತಿ ಇಲ್ಲಿ ತಂದಿಡ್ಬೇಕು. ಲೀವ್ ವಾಟ್ ಯು ಡೋಂಟ್ ನೀಡ್. ಯಾರಿಗ ಹೆಚ್ಚಾಗೈತಿ ಅವ್ರು ತಂದಿಡ್ರಿ, ಯಾರಿಗ ಕಡಿಮೆ ಬಿದ್ದೈತಿ ತಗೊಂಡ್ ಹೋರಿ. ಇದು ಸೀಕ್ರೆಟ್ ಆಫ್ ಕೈಂಡ್ ಆಫ್ ವಾಲ್ನೆಸ್. ಅದು ಕರುಣೆಯ ಗೋಡೆ. ಇದು ಅವ ಒಂದು ಗಾಡಿ ಕಟ್ಟದ. ಈಗ ಎಲ್ಲಾ ಕಡೆ ಜಗತ್ತಿನ ತುಂಬಾ ಇದನ್ನ ಮಾಡಾಕತ್ತಾರ. ಸುಮ್ನೆ ಒಬ್ಬ ಮನುಷ್ಯ ಕರುಣೆಯ ಗೋಡೆ ಕಟ್ಟಿತ್ತು. ನಾವು ಮನ್ಯಾಗ ಗಾಡಿ ಕಟ್ಟಿವಿ, ನಾವು ಕಟ್ಟಿದ ಗಾಡಿ ಅಣ್ಣತಮ್ಮದೇರನ್ನ ಬ್ಯಾರಿ ಮಾಡೈತಿ. ಅವ ಒಂದು ಗಾಡಿ ಕಟ್ಟ್ಯಾನ, ಯಾರೂ ಪರಿಚಯ ಇಲ್ಲಾರ್ದವ್ರು ಜಗತ್ ಅವನ ಹತ್ತಿರ ಬಂದೈತೆಲ್ಲ. ಇದು ಕಟ್ಟುವಿಕೆ ಜಗತ್ತಿನೊಳಗೆ ಹೇಳುತ್ತೆ. ವಾಲ್ ಆಫ್ ಕೈಂಡ್ನೆಸ್. ನಾವು ಬೇರ್ಪಡಿಸುವ ಗೋಡೆಗಳನ್ನ ಕಟ್ಟಬಾರದು, ಕರುಣೆಯ ಗೋಡೆಗಳನ್ನ ಕಟ್ಟಬೇಕಷ್ಟೆ. ಕೆಡಿಸಿ ಒಂದಿಷ್ಟು ಏನೋ ತತ್ವ ಹೇಳ್ತೀವಿ, ತತ್ವಗಳನ್ನ ಕೆಡಿಸಿವಿ ಜಗತ್ತಿನೊಳಗೆ. ಕೆಡಿಸುವಿಕೆ ಅಲ್ಲ, ಕಟ್ಟುವಿಕೆ ಹೇಳ್ತಾರ ಅವ್ರು. ಒಂದು ಬಸ್ ಹೊಂಟಿತ್ತು, ಬಸ್ಸಿನ ತುಂಬಾ ಜನ ಇದ್ರಂತ, ಫುಲ್ ಇತ್ತು ಬಸ್, ಸೀಟ್ ಖಾಲಿ ಇರ್ಲಿ. ಒಬ್ಬ ಬಂದ್ ಅಂದಂತ, ಏನ್ ನನಗೊಂದ್ ಸ್ವಲ್ಪ ಯಾರ ಸೀಟ್ಗೆ ಇಟ್ಟು ಕೊಟ್ಟಾರ ಅಂತ ತಿಳ್ಕೊಂಡು, ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ವಚನ ಅಂದ. ಅವನ್ ಮಗ್ಲೊಬ್ಬ ಕುಂತವ, ಪರಚಿಂತೆ ನಮಗೆ ಕಯ್ಯ, ನಮ್ಮ ಚಿಂತೆ ನಮಗೆ ಸಾಲ. ಇವ ವಚನ. ಒಬ್ಬ ಹೆಣ್ಮಗಳು ಹೋಗಿ, ಅದು ಬಸ್ ಫುಲ್ ಆಗಿತ್ತು, ಹೋಗಿ ಡ್ರೈವರ್ ಸೀಟಿಗೆ ಕುಂತ. ಡ್ರೈವರ್ ಬಂದ, ಅಲ್ಲ ಹೇಳಮ್ಮ ಅಂತಂದ. ಎದಕ್ ಹೇಳ್ಬೇಕು, ನಾ ಬಂದು ಕುಂತೀನಿಲ್ಲ. ಅಲ್ಲ ಇದು ಡ್ರೈವರ್ ಸೀಟ್, ಇದು ನಾ ಡ್ರೈವರ್ ಅಂದವ.
ಡ್ರೈವರ್ ಇದ್ರ ಹಿಂದ ಮನಾರ್ ಬಸ್ ಅದಾವ, ಬಾ ಅದಕ್ಕೆ ಇದ ಸ್ವಂತ ಬಸ್ ಐತೆ. ಕೆಡಿಸಿವ್ ಅಷ್ಟೇ. ಈಗ ಒಬ್ಬ ತಾಯಿ ಇರ್ತಾಳ, ಸುಮ್ನೆ ಎಷ್ಟು ನೋಡ್ರಿ, ಗುರುಗಳು ಬರ್ತಾರ, ಜನಗಳು ಬರ್ತಾರ ಅಂತ ರಂಗೋಲಿ ಬಿಡಿಸ್ಯಾರ, ಅದನ್ನ ನಾವೊಬ್ರ ಕಾಲಿಂದ ಕೆಡಿಸ್ಕೊಂತ ಹೋಗ್ತೀವಿ. ತಾಯಿ ಆಕಿಗೆ ಯಾವುದು ಅಕ್ಷರ ಜ್ಞಾನ ಇಲ್ಲ. ಒಬ್ಬ ಶ್ರೇಷ್ಠ ಕವಿ ಹಾಳೆಯಲ್ಲಿ ಒಂದು ಕವನ ಬರೆದು ಪ್ರಶಸ್ತಿ ತಗೊಂಡ್ರ, ಅಕ್ಷರ ಜ್ಞಾನವೇ ಇಲ್ಲದ ತಾಯಿ ರಂಗೋಲಿ ಅಂದ್ರ ಅದು ಮಣ್ಣಿನ ಮ್ಯಾಲ ಬಿಡಿಸಿದ ಭಕ್ತಿ ಗೀತೆ ಹಾಕಿದದು ಅಂತ. ಹಾಕಿದೊಂದು ಭಕ್ತಿ ಗೀತೆ. ಅದಕ್ಕೆ ಜಗತ್ತಿನೊಳಗ ನಾವೇನಾದ್ರೂ ಮಾಡಬೇಕಾಗಿದ್ರೆ ಇದನ್ನು ಕೆಡಿಸುವುದಲ್ಲ, ಜೋಡಿಸುವ ಕೆಲಸ ಮಾಡ. ಅಶೋಕ ಚಕ್ರವರ್ತಿ ಅಂತಿದ್ದ. ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧ ಮಾಡಿದ. ಇತಿಹಾಸದೊಳಗೆ ಕೇಳಿರ್ಬೇಕ, ಕಳಿಂಗ ಯುದ್ಧ ಇದು. ಸುಮಾರು ಲಕ್ಷಾಂತರ ಜನ ಸತ್ರು. ಲಕ್ಷಾಂತರ ಜನ ಸತ್ತ ಮೇಲೆ ಯುದ್ಧ ಮುಗಿದಿತ್ತು. ಅಶೋಕನಿಗೆ ಉಪಗುಪ್ತ ಅಂತ ಒಬ್ಬ ಸನ್ಯಾಸಿ ಕರ್ಕೊಂಡು ಬಂದ. ನೋಡಿ ಎಷ್ಟು ಜನ ಸತ್ತಾರ, ಲಕ್ಷ ಜನ ಸತ್ತಾರ. ಲಕ್ಷ ಜನ ಕಾಲ್ ಮುರ್ಕೊಂಡಾರ. ಲಕ್ಷ ತಾಯಂದಿರು ವಿಧವೆಯರಾಗ್ಯಾರ. ಸುಮಾರು ಲಕ್ಷಾಂತರ ಮಕ್ಕಳು ಅನಾಥರಾಗ್ಯಾರ. ಲಕ್ಷಾಂತರ ಮುದಿ ತಂದೆ ತಾಯಿಗಳು ತಬ್ಬಲಿ ಮಕ್ಕಳನ್ನ ಕಳ್ಕೊಂಡಾರ. ಅಶೋಕ ಉಪಗುಪ್ತನನ್ನು ಕಡ್ಕೊಂಡು ಬರ್ತಿದ್ದ. ಒಬ್ಬ ಹೆಣ್ಮಗಳು ತನ್ನ ಗಂಡನ ಶವ ಮುಂದ್ ಹಾಕೊಂಡು ಅಳುತ್ತಿದ್ಲು. ಗಂಡನ ಶವ ಮುಂದಿತ್ತು, ಅಳುತ್ತಿದ್ಲು. ಸಣ್ಣ ಮಗು ಅವು ಕೇಳ್ತಿತ್ತು, ನೀ ಇಷ್ಟು ಕೂಗಿ ಕರೆದ್ರು ಯಾಕೆ ಅಪ್ಪ ಬರುವಲ್ಲಲ್ಲ ಅಂತ. ಮಗು ಸಾವು ಅಂದ್ರೆ ಏನಂತ ಮಗುವಿಗೆ ಗೊತ್ತಿರ್ಲಿಲ್ಲ. ಅವ್ವ ಹಾಡಿಕೊಂಡು ಅಳುತ್ತಿದ್ಲು. ಮಗ ಕೇಳ್ತಿತ್ತು, ಅವು ಯಾಕಪ್ಪ ಬರುವಲ್ಲ ಇನ್ನು. ಕಣ್ಣು ಕಾಣದ ತಂದೆ ತಾಯಿಗಳು ತಮ್ಮ ಮಕ್ಕಳ ಶವಗಳನ್ನು ಹುಡುಕ್ತಾ ಇದ್ರು. ಅವಾಗ ಅಶೋಕ ಬರ್ತಾನ ಆ ಸ್ಥಳಕ್ಕ. ಈ ಹೆಣ್ಮಗಳು ಅಳ್ತಿರ್ತಾಳ. ಅಶೋಕ ರಥ ನಿಲ್ಲಿಸಿ ನೋಡ್ತಾನ, ಕೆಳಗಿಳಿತ. ಅವಾಗ ಹೆಣ್ಮಗಳು ಕೇಳ್ತಾಳ, ನೀ ಯಾರು? ಅವಾಗ ಅವ ಅಂತ, ನಾನು ಅಶೋಕ್, ಈ ಕಳಿಂಗವನ್ನು ಗೆದ್ದ ಸಾಮ್ರಾಟ ಅಶೋಕ. ಅವಾಗ ತಾಯಿ ಅಂತಾಳ, ಯಾರ ನಿನಗ ಅಶೋಕ್ ಅಂತ ಹೆಸರಿಟ್ಟವ್ರ ಯಾರು? ನಿನ್ನ ತಾಯಿ ನಿನಗ ಅಶೋಕ್ ಅಂತಾರೆ ಯಾಕೆ ಹೆಸರಿಟ್ಲಾಕಿ? ಅಶೋಕ ಅನ್ನೋ ಹೆಸರು ಎಷ್ಟು ಸುಂದರ ಐತಿ. ಅಶೋಕ, ಅಂದ್ರ ಇಲ್ಲ, ಶೋಕ ಅಂದ್ರ ದುಃಖ. ಯಾವ ವ್ಯಕ್ತಿ ಇರುವ ಸ್ಥಳದಲ್ಲಿ ದುಃಖ ಇರುವುದಿಲ್ಲವೋ ಅವನಿಗೆ ಅಶೋಕ್ ಅಂತ ಕರಿಬೇಕು. ನೀನು ದುಃಖದ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿಯಲ್ಲ, ನಿನ್ನ ತಾಯಿ ನಿನಗ ಅಶೋಕ್ ಅಂತಾರ ಯಾಕೆ ಹೆಸರಿಟ್ಟು? ನೀನು ಗೆದ್ದಿರುವ ಸಾಮ್ರಾಜ್ಯ ಎಷ್ಟು ಜನ ವಿಧವೆಯರು, ಅನಾಥ ಮಕ್ಕಳು, ಮುದಿ ತಂದೆ ತಾಯಿಗಳು, ಈ ಸತ್ತ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿತೈತೇನೋ ಅಶೋಕ. ನೀನು ಗೆದ್ದೆ, ಈ ಕಳಿಂಗ ಯುದ್ಧವನ್ನು ಗೆದ್ದೆ ಅಂತ ಹೇಳ್ತೀಯಲ್ಲ, ಗೆದ್ದೆನೆನ್ನುವುದು ನಿನ್ನ ಭ್ರಮೆ. ನೀನು ಗೆದ್ದವನಲ್ಲ, ಕಳಿಂಗ ಯುದ್ಧವನ್ನು ಮಾಡಿದ್ದಾದರೂ ಯಾಕೆ? ಭ್ರಮೆ ಅಷ್ಟೇ, ನೀನು ಗೆದ್ದು ಸೋತವನಷ್ಟೇ. ಈ ತಾಯಿಯ ಮಾತುಗಳು ಇಷ್ಟ ನಾಟುದವಲ್ಲ ಅಶೋಕನಿಗೆ. ಅಲ್ಲೇ ಶಸ್ತ್ರಾಸ್ತ್ರಗಳನ್ನ ಬಿಟ್ಟ. ಯಾವ ಹೃದಯ ಯುದ್ಧ ಮಾಡುವಂತ ಹೇಳ್ತಿತ್ತಲ್ಲ, ಅದೇ ಹೃದಯದೊಳಗ ಯುದ್ಧ ಹೋತು ಬುದ್ಧ ಕುಳಿತಿದ್ದ. ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯ ಕಡೆಗೆ ನಡೆದಿದ್ದ. ಅವಾಗ ಯುದ್ಧ ಮಾಡುವಾಗ ಬರೇ ಅಶೋಕ ಇದ್ದ. ಯಾವಾಗ ಎದೆಯೊಳಗ ಪ್ರೇಮ ತುಂಬುತ್ತಲ್ಲ, ಅವಾಗ ಜಗತ್ತಿಗೆ ದೇವಾನಾಮ ಪ್ರಿಯ, ದೇವರಿಗೆ ಪ್ರಿಯ ಅಶೋಕ ಅಂತ ಗೊತ್ತಾಗಿತ್ತು. ಯಾವಾಗ ಎದೆಯಾಗ ಪ್ರೇಮ ತುಂಬದ. ಜಗತ್ತು ಕೆಡಿಸಿದಾಗಲ್ಲ, ಎದೆಯಾಗ ಪ್ರೇಮ ತುಂಬದ. ಹೀರೋ ನಾವ್ ಅಂತಿರ್ತೀವಿಲ್ಲ, ಅವ್ರನ್ನ ತೆಗಿತೀವಿ, ಇವ್ರನ್ನ ತೆಗಿತೀವಿ, ಅವನ್ನ ಮುಗಿಸ್ತೀವಿ. ಏನು ಮುಗಿಸೋದದ ಯಾರಿಗೆ ಜಗತ್ತಿನೊಳಗೆ? ನಾವು ಬಡಿದೇ ಇದ್ರು ಸಾಯುವ ವ್ಯಕ್ತಿ ಒಂದ್ ದಿವ್ಸ ಸತ್ತ ಹೋಗ್ತಾನ. ನಾವ ತೆಗಿಬೇಕಂತ ಏನಿಲ್ಲ ಅವನಿಗೆ. ಯಾರು ಹೀರೋ ಅಂತ ಯಾರಿಗ ಅನ್ಬೇಕು ಅಂದ್ರ, ಸಾಯುವ ವ್ಯಕ್ತಿಯನ್ನ ಸಾಯಿ ಹೊಡೆಯುವವರು ಹೀರೋಗಳಾಗುವುದಿಲ್ಲ, ಸಾಯುವ ವ್ಯಕ್ತಿಯನ್ನ ಬದುಕಿಸುವವರು ಹೀರೋಗಳಾಗ್ತಾರ.
ದಿಸ್ ಅರ್ತ್ ಈಸ್ ಎಂಜಾಯ್ಡ್ ಬೈ ಸಚ್ ಹೀರೋಸ್. ಬದುಕ್ಸವ್ರ ಹೀರೋಗಳಾಗ್ತಾರೆ ಈ ಜಗತ್ತಿನವ್ರು. ಅದಕ್ಕೆ ನಾವು ಕಲಿಯುವುದು ಕೆಡಿಸುವುದಲ್ಲ, ಕಟ್ಟುವುದಷ್ಟೆ. ಇದನ್ನ ಗೌರವದಿಂದ ಕಾಣುವುದು. ಈ ಜಗತ್ತೇನಿದೆ ಇದು ದೇವನ ಜಗತ್ತು. ಇದು ದೇವನ ಜಗತ್ತು ಅಂತ ತಿಳ್ಕೊಂಡು ಇದನ್ನ ಗೌರವಿಸಬೇಕು, ಇದನ್ನ ಪ್ರೀತಿಸಬೇಕು, ಇದನ್ನ ಆದರಿಸಬೇಕು. ಈ ಜಗತ್ತನ್ನ ಕೆಡಿಸುವುದಲ್ಲ, ಈ ಜಗತ್ತನ್ನ ಗೌರವಿಸುವುದು.